ಹಾಯ್, ಎಲ್ಲರಿಗೂ ನಮಸ್ಕಾರ. ಪಂಚಮಸರಿ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೂ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಮಯ 2 ಗಂಟೆ ಆಗಿದೆ. ಇವಾಗ ಏನಂದರೆ ಬೆಳಗ್ಗೆನೇ ಬೇಗ ಎದ್ದು ಮಾಡಬೇಕು ಅಂತ ಅಂದ್ಕೊಂಡು ಅಮ್ಮ ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದಾರೆ. ನಾನು ಈ ವರ್ಷ ಸ್ವಲ್ಪ ನನಗೆ ಮಾಡೋದು ಕಷ್ಟ ಅಂತ ಹೇಳಿ ಸಿಂಪಲಾಗಿ ದೇವ್ರ ಮನೇಲೆ ಇಟ್ಟು ಕೈ ಮುಗಿದ್ಬಿಡೋಣ, ಏನು ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಆದರೆ ನಮ್ಮ ತಾಯಿಯವರು ಇಲ್ಲ, ಆ ಥರ ಎಲ್ಲ ನಿಲ್ಲಿಸಬಾರ್ದು, ಸಿಂಪಲಾಗಾದರೂ ಕಳಶ ಇಟ್ಟು ಪೂಜೆ ಮಾಡು, ನೀನು ಯಾವಾಗಲೂ ತುಂಬ ಬಿಂದಿಗೆ ನೀರಿಟ್ಟಿರ್ತೀಯಲ್ವ, ಹಾಗಾಗಿ ಆ ರೀತಿ ಎಲ್ಲ ಮಾಡಬಾರ್ದು ಅಂತ ಹೇಳಿ ಅಮ್ಮನೇ ಎಲ್ಲನೂ ತಯಾರು ಮಾಡಿಕೊಂಡ್ರು. ಹಿಂದಿನ ದಿವಸನೇ ಪಾತ್ರೆಗಳೆಲ್ಲ ತೊಳೆದಿಟ್ಟು ಬಟ್ಟೆಗಳೆಲ್ಲ ವಾಶ್ ಮಾಡಿ ಎಲ್ಲನೂ ನೀಟ್ ಮಾಡ್ಕೊಂಡು ಬಿಟ್ಕೊಂಡಿದ್ರು. ಅಮ್ಮನೇ ಬಂದೆಲ್ಲ ಕೂಡ ಮಾಡಿದ್ರು. ಜೊತೆಗೆ ನಮ್ಮ ಅತ್ತೆ ಕೂಡ ಇದ್ದರು. ಹಾಗಾಗಿ ಮಕ್ಕಳು ಎಲ್ಲ ಸೇರಿಕೊಂಡು ಬೇಗನೆ ಎಲ್ಲ ಕೆಲಸಗಳನ್ನ ಮುಗಿಸಿದ್ರು. ಪಾಪ ಅವರೆಲ್ಲ ಮಲ್ಕೊಳ್ಳೋ ಅಷ್ಟರಲ್ಲಿ 1 ಗಂಟೆ ಆಗಿಬಿಟ್ಟಿತ್ತು. ನಾನು 2 ಗಂಟೆಗೆ ಅಲಾರಾಮ್ ಮಾಡಿಟ್ಟು ಅವ್ರು ಮಲಗಿರಲಿ ಅಂತ ಹೇಳಿ ನಾನು ಹೋಗಿ ಸ್ನಾನ ಮಾಡಿಕೊಂಡು ರೆಡಿ ಮಾಡಿಕೊಂಡು ಆಮೇಲೆ ಒಂದು 4 ಗಂಟೆ ಅಷ್ಟೊತ್ತಿಗೆ ಅವ್ರನ್ನ ಹೇಳಿಸ್ದೆ. ಅಷ್ಟರಲ್ಲಿ ಪೂಜೆ ತಯಾರಿ ಎಲ್ಲ ಮಾಡ್ಕೊಂಡ್ವಿ. ಏನಂದರೆ ಮೊದಲಿಗೆ ಒಂದು ಬಿಂದಿಗೆನಲ್ಲಿ ನೀರು ತುಂಬಿಟ್ಕೊಂಡು ತುಳಸಿ ಕಟ್ಟೆ ಹತ್ತಿರ ಇಟ್ಟು ಗಂಗಾ ಮಾತೆ ಯಮುನೆಯನ್ನು ಪೂಜೆ ಮಾಡಿ ಮನೆಗೆ ಕರ್ಕೊಂಡು ಹೋಗಬೇಕು. ನಾವು ಏನು ಬಿಂದಿಗೆ ನೀರು ತೊಗೊಂಡಿರ್ತೀವೋ ಅದೊಂದು, ಮತ್ತು ಇನ್ನೊಂದು ಪಾತ್ರೆಯಲ್ಲಿ ಒಂದು ಕಳಶದ ರೀತಿಯಲ್ಲಿ ಒಂದು ಚೊಂಬನ್ನು ಇಟ್ಟು ನಾವು ಆ ನೀರನ್ನ ತೊಗೊಂಡು ಹೋಗಿ ದೇವ್ರ ಮುಂದೆ ಬಲಭಾಗದಲ್ಲಿ ಇಟ್ಟು, ನಂತರ ನಾವೇನು ತುಂಬದ ಬಿಂದಿಗೆ ತೊಗೊಂಡಿರ್ತೀವೋ ಕಳಶ ಮಾಡೋಕ್ಕೆ ಅಂತ ಹೇಳಿ, ಲಕ್ಷ್ಮೀ ಕಳಶ ಮಾಡೋದಕ್ಕೆ, ಅದನ್ನು ನಾವು ಮಧ್ಯದಲ್ಲಿ ಇಟ್ಟು ವಿಘ್ನೇಶ್ವರನ ಪೂಜೆ ಮಾಡಿ ಅದನ್ನು ತೊಗೊಂಡೋಗಿ ದೇವಿಯ ಬಲಭಾಗದಲ್ಲಿಟ್ಟು ಈ ನೀರನ್ನ ತೊಗೊಂಡೋಗಿರ್ತೀವಲ್ಲ ಅದನ್ನೆಲ್ಲ ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ ನಂತರ ಕಳಶಕ್ಕೆ ಸ್ವಲ್ಪ ಹಾಕಿ ಕಳಶವನ್ನು ರೆಡಿ ಮಾಡಬೇಕು. ಹಾಗಾಗಿ ಅಮ್ಮ ಎಲ್ಲ ಕೂಡ ರೆಡಿ ಮಾಡ್ಕೊತಾಯಿದ್ರು. ಎಲ್ಲ ನನ್ನ ಕೈಲೇ ಸ್ವಲ್ಪ ಮಾಡಿಸ್ತಿದ್ರು. ಅವರೇನು ಸಣ್ಣ ಪುಟ್ಟದ್ದು ಎತ್ಕೊಡೋದು ಮಾಡೋದು ಅದೆಲ್ಲ ಮಾಡ್ತಿದ್ರು. ಯಾಕಂದರೆ ನೀನು ಮಾಡಬೇಕಲ್ವಾ ಅಂತ ಹೇಳಿ ನನ್ನ ಕೈಲಿ ಸ್ವಲ್ಪ ಮಾಡಿಸ್ತಾಯಿದ್ರು. ಬಟ್ ನಿಜ ನನ್ನ ಕೈಲಂತೂ ಆಗ್ತಾನೇ ಇರಲಿಲ್ಲ. ಫುಲ್ಲು ನರ್ವಸ್ ಆಗಿಬಿಟ್ಟಿದ್ದೆ ನಾನು. ಯಾಕಂದರೆ ಪೂಜೆ ಅಂತ ಬಂದರೆ ಅದೇ ಒಂದು ಪ್ರಿಪ್ರೇಷನ್ ಅಂತ ಇರುತ್ತೆ. ನಾವು ಅದಕ್ಕೆ ಸಿದ್ಧವಾಗಿರಬೇಕು. ನಾನು ನನ್ನ ಮೈಂಡಲ್ಲೇ ಆಗಲಿ, ನನ್ನ ಮನಸ್ಸಲ್ಲೇ ಆಗಲಿ, ನನ್ನ ಸಿದ್ಧತೆ ಅನ್ನೋದೇ ನನಗೆ ಇರಲಿಲ್ಲ. ಯಾಕಂದರೆ ದಿಢೀರಂತ ಫಿಕ್ಸ್ ಆಗಿರೋದ್ರಿಂದ ನನ್ನ ಮೈಂಡೇ ಬ್ಲ್ಯಾಂಕ್ ಆಗೋಗ್ಬಿಟ್ಟಿತ್ತು. ತಾಯಿ ಅವಳ ಪೂಜೆನ ಆಕೆನೇ ಮಾಡಿಸ್ಕೊಂಡ್ಲು ಅನ್ನೋ ರೀತಿ ಆಗಿದ್ದು ಈ ಪೂಜೆ. ನಿಜಕ್ಕೂ ನನಗೆ ತಾಯಿ ಪೂಜೆ ಮಾಡೋದಕ್ಕೆ ತುಂಬ ಇಷ್ಟ. ಇವತ್ತಿನ ದಿನ ನನ್ನ ಬರ್ತಡೇ ದಿನ ಅಂತ ನಾನು ಆಚರಿಸ್ಕೊಳ್ಳೋದಕ್ಕಿಂತ ಹೆಚ್ಚು ತಾಯಿ ಪೂಜೆ ಮಾಡಿದ್ರೆ ನನ್ನ ಬರ್ತಡೇ ಆಯಿತು ಅಂತ ಲೆಕ್ಕ. ಆ ರೀತಿ ನಾನು ಚಿಕ್ಕ ವಯಸ್ಸಿಂದನೂ ಅಮ್ಮ ನನಗೆ ಪೂಜೆ ಮಾಡಿಸ್ತಾ ಬಂದಿದ್ದು. ಅಮ್ಮ ಚಿಕ್ಕ ವಯಸ್ಸಲ್ಲಿ ಎಲ್ಲರಿಗೂ ಅರಿಶಿನ ಕುಂಕುಮನ ಕೊಡ್ತಿದ್ರಲ್ಲ, ಆಗ ನನ್ನ ಕೈಲೆಲ್ಲ ಕೊಡಿಸಿ ಅವರಿಂದ ಆಶೀರ್ವಾದ ಪಡಿಸಿ ಹೀಗೆ ಅಭ್ಯಾಸ ಮಾಡ್ಕೊಂಡು ಬಂದುಬಿಟ್ಟಿದ್ದಾರೆ. ನಾನು 1 ವರ್ಷ ಮಿಸ್ ಆದರೂ ಕೂಡ ನನಗೆ ತಡ್ಕೊಳ್ಳೋದಕ್ಕಾಗೋದಿಲ್ಲ. ತುಂಬಾ ನೋವಾಗುತ್ತೆ. ಈ ವರ್ಷ ಹೀಗಾಯ್ತಲ್ಲ ಅಂತ ಬೇಜಾರಿದ್ದರೂ ಕೂಡ ಸುಮ್ಮನೆ ಆಗ್ಬಿಟ್ಟಿದೆ. ಯಾಕೆಂದರೆ ಗೊತ್ತಿತ್ತಲ್ಲ ನನಗೆ ಪರಿಸ್ಥಿತಿ ಹೀಗಿದೆ ಅಂತ ಹೇಳಿ. ಆದರೂ ನನ್ನ ತಾಯಿ ಮುಖಾಂತರ ನನಗೆ ಈ ಹಬ್ಬದ ಆಚರಣೆ ಆಯಿತು ಅಂತ ತುಂಬಾ ಖುಷಿ. ಕಳಶದ ಒಳಗಡೆ ಏನೇನೆಲ್ಲ ಖರ್ಜೂರ, ಅರಿಶಿನ, ಕುಂಕುಮ, ಗೋಡಂಬಿ, ದ್ರಾಕ್ಷಿ ಮತ್ತು ಏಲಕ್ಕಿ, ತುಳಸಿ, ಅಕ್ಷತೆ, ₹1 ಕಾಯಿ ಅಂದರೆ ₹5 ಕಾಯಿನ್ ಬರುತ್ತಲ್ಲ, ಆ ರೀತಿ ಕಾಯಿನ ಹಾಕಿ ಕಳಶದೊಳಗಡೆ ಎಲ್ಲ ಸಿದ್ಧ ಮಾಡಿಕೊಂಡು ನಾವು ಏನು ಪೂಜೆ ಮಾಡಲಿಕ್ಕೆ ತೆಂಗಿನಕಾಯಿ ಎಲ್ಲವನ್ನು ರೆಡಿ ಮಾಡ್ಕೊಂಡ್ವಿ. ಮಾವಿನ ಸೊಪ್ಪು ಅಷ್ಟೇ ಒಂದು ಕುಡಿ ಮುರಿದು ಎಷ್ಟು ಬರುತ್ತೋ ಅಷ್ಟು ಕೌಂಟ್ ಮಾಡ್ದಿರ, ಎಷ್ಟು ಬಂದರೂ ಪರವಾಗಿಲ್ಲ, ಮುರಿದು ಹಾಕಬೇಕಷ್ಟೇ. ನಂತರ ಎಲೆಲ್ಲ ಹಾಕಿ ಕಾಯಿನೆಲ್ಲ ಹಾಕಿ ಸಿದ್ಧಪಡಿಸ್ಕೊಂಡ್ವಿ. ದೇವಿ ಮುಖಡವನ್ನು ಮೊದಲನೇ ಬಾರಿಗೆ ತಗೊಂಡಿದ್ದೆ ನಾವು ಇವತ್ತು. ಏನಂದರೆ ನಾವು ಇದ್ರ ವಿಡಿಯೋ ಕೂಡ ಕಾಯಿನೆಲ್ಲನೂ ಕೂಡಿಸಿಟ್ಟು ತಗೊಳ್ಳೋಣ ಅಂತ ಹೇಳಿ ಕೂಡಿಸಿಟ್ಟಿದ್ವಿ. ಅದನ್ನು ವಿಡಿಯೋ ಎಲ್ಲ ಮಾಡಿದ್ವಿ. ಬಟ್ ನಾನು ಹೋಗದೇ ಇರೋದ ಕಾರಣ ಅವಳು ಅಲ್ಲಿ ತೊಗೊಳ್ಳೋದು, ಪರ್ಚೇಸ್ ಮಾಡೋದೆಲ್ಲನೂ ಅವಳು ವಿಡಿಯೋ ಮಾಡ್ಕೊಂಡಿರಲಿಲ್ಲ. ನನ್ನ ಅಮ್ಮ ಮತ್ತು ನಮ್ಮ ತಾಯಿ ಮತ್ತು ನನ್ನ ಮಗಳು ಹೋಗಿದ್ದರು ಅದು ಮುಖವಾಡ ತರೋದಕ್ಕೆ ಅಂತ ಹೇಳಿ. ಅವಳು ಯಾವುದೇ ರೀತಿ ವಿಡಿಯೋ ಮಾಡ್ಕೊಂಡಿರೋದ್ರಿಂದ ನಾನು ಆ ವಿಡಿಯೋನ ನಿಮಗೆ ಹಾಕಲಿಕ್ಕಾಗಿಲ್ಲ. ಹಾಗಾಗಿ ಹಿಂದಿನ ದಿನವೇ ತಂದಿರೋದು, ಇವತ್ತು ನೈಟ್ ತಂದಿದ್ದದ್ದು. ನಾವು ಆಪ್ರೇಷನ್ ಮಾಡಿಸ್ಕೊಳ್ಳೋಕ್ಕಿಂತ ಮುಂಚೆನೇ ಕಾಯಿನೆಲ್ಲನೂ ಕೂಡಿಸಿಟ್ಟಿರೋದನ್ನೆಲ್ಲನೂ ಗೋಲ್ಕ ಹೊಡೆದು ಅದನ್ನೆಲ್ಲ ಕಲೆಕ್ಟ್ ಮಾಡಿ ಎತ್ತಿಟ್ಕೊಂಡಿದ್ವಿ. ದಿಢೀರಂತ ಆಪ್ರೇಷನ್ ಮಾಡಿಸ್ಕೊಳ್ಳೋದ್ರಿಂದ ನಾವು ಪರ್ಚೇಸ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಹಾಗಾಗಿ ಹಿಂದಿನ ದಿನ ಹೋಗಿ ಅಮ್ಮ ಸೀರೆ ಮತ್ತು ಮುಖವಾಡ ಎಲ್ಲನೂ ರೆಡಿ ಮಾಡಿ ತಂದರು. ಜಸ್ಟ್ ಒಂದು 2 ಅವರ್ಸಲ್ಲಿ ಇದು ಫಿಕ್ಸ್ ಆಗಿದ್ದದ್ದು.
ಏನಂದರೆ ಬಿಡು ಈ ವರ್ಷ ಮಾಡೋದೇ ಬೇಡ ಅಂತ ಅಂದ್ಕೊಂಡಿದ್ದೀನಲ್ಲ, ತೊಂದರೆ ಇಲ್ಲ ಬೇಡ, ಅದನ್ನು ಹಾಗೆ ಇಟ್ಟಿರೋಣ, ಅಥವಾ ಬಿಡ್ದಿನ ಯಾವಾಗಾದ್ರು ಒಂದಿನ ಹೋಗಿ ಅವ್ರಿಗೆ ಅಲ್ಲಿ ಕೊಟ್ಟು ಬಂದು ಆರ್ಡ್ರ್ ಕೊಟ್ಬಿಟ್ಟು ಬಂದರೆ ಮುಂದಿನ ವರ್ಷ ನಾವು ಯಾವಾಗ ಮಾಡಬೇಕು ಅಂದ್ಕೊಂಡಾಗ ನಾವು ತೊಗೊಂಡ್ರಾಯ್ತು ಅಂತ ಹೇಳಿ ಫಿಕ್ಸ್ ಆಗಿದ್ದೆ. ಬಟ್ ತಾಯಿ ಹೇಳ್ತೀನಲ್ಲ, ನಾನು ಆಕೆನೇ ಮಾಡಿಸ್ಕೊಂಡಿರೋದು ನನ್ನ ಈ ಇಷ್ಟು ವರ್ಷದ ನನ್ನ ಪೂಜೆನ ಫಲ ಅಂತ ಹೇಳ್ತಾರಲ್ಲ, ಆ ರೀತಿ ಅನ್ಬೋದು. ನಿಜ ನನಗೆ ಈ ವರ್ಷ ನಾನು ಮಾಡೋದೇ ಬೇಡ ಅಂತಲೇ ಫಿಕ್ಸ್ ಆಗಿದ್ದಿದ್ದು ನನ್ನ ಮೈಂಡಲ್ಲಿ. ಏಕೆಂದರೆ ನನಗೆ ಒಂದು ಹೆಜ್ಜೆ ಎತ್ತಿಟ್ಟು ಓಡಾಡೋದಕ್ಕೂ ಕಷ್ಟ. ಆ ಥರ ಪರಿಸ್ಥಿತಿಯಲ್ಲಿ ನಾನು ತುಂಬಾ ಖುಷಿಯಾಗುತ್ತೆ ನನಗೆ ತಾಯಿ ಸೇವೆ ಮಾಡಿದ್ದು, ಪೂಜೆ ಮಾಡಿದ್ದು ಕೂಡ. ನಂತರ ನಮಗೆ ಹೇಳ್ತಾ ಇದ್ದೆ. ಸೊ ಈ ವಿಡಿಯೋ ಕೂಡ ನನಗೆ ಮಾಡೋದಕ್ಕಾಗಲಿಲ್ಲ. ಸೀರೆ ಪರ್ಚೇಸ್ ನನ್ನ ಮಗಳನ್ನೇ ಕಳಿಸ್ದೆ. ಅದು ಕೂಡ ಯಾಕೋ ಅವಳಿಗೆ ಸ್ವಲ್ಪ ಮುಜುಗರ ಅಂತ ಅನ್ನಿಸ್ತೋ ಏನೋ ಗೊತ್ತಿಲ್ಲ. ವಿಡಿಯೋ ಮಾಡ್ಕೊಂಡು ಬಾಪ ಅಂತಲೇ ಹೇಳಿದ್ದಿದ್ದು ನಾನು ಅವಳಿಗೆ. ಆದರೆ ಅವಳು ಯಾವುದೇ ವೀಡಿಯೋಗಳನ್ನೂ ಮಾಡಿರಲಿಲ್ಲ. ಅವರು 2 ಸೀರೆ ಕೊಟ್ಟು ಕಳಿಸಿದ್ರು, 2ರಲ್ಲಿ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡಿ ಅಂತ. ಸೊ ನಾನು ಪರ್ಪಲ್ ಶೇಡ್ ಪಿಂಕ್ ಬಂದಿದೆ ಅದು ಸ್ಯಾರಿ, ಬ್ಲೂ ಮಿಕ್ಸ್ ಇರೋವಂಥದ್ದು, ಆ ಸ್ಯಾರಿ ಪರ್ಚೇಸ್ ಮಾಡಿದೆ. ಇದು ಅಮ್ಮ ಈ ಸೀರೆನ ಅಮ್ಮನಿಗೆ ಕೊಟ್ಟೆ, ನಮ್ಮ ತಾಯಿಗೆ. ಅವ್ರು ತೊಗೊಂಡ್ರು ಈ ಸೀರೆನ. ಅವ್ರ ಹತ್ರನೂ ಇರಲಿಲ್ಲ, ನನ್ನ ಹತ್ರನೂ ಇರಲಿಲ್ಲ, ಎಲ್ಲರ ಹತ್ರನೂ ಇದೆ, ಬಟ್ ನಮ್ಮಿಬ್ಬರ ಹತ್ರನೇ ಇದಾಗಿದ್ದು. ಹಾಗಾಗಿ ನಾವು ಬುಕ್ಕಿಂಗ್ ಮಾಡಿದ್ವಿ, 2 ಸೀರೆ ಹೇಳಿದ್ವಿ. ನಾನು ಜಸ್ಟ್ ಇವಾಗ 1 ಸೀರೆ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದು, ಆದರೆ ಅವರು 2 ಕೊಟ್ಟು ಕಳಿಸಿದ್ರಲ್ಲ, ಮತ್ತು ಆ ಕಲರ್ ನನಗೂ ತುಂಬ ಇಷ್ಟ ಆಯಿತು, ನಮ್ಮ ತಾಯಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ. ಹಾಗಾಗಿ ಇಬ್ಬರು ಒಂದೊಂದು ಇಟ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು ಸ್ಯಾರಿ. ನಾನು ಬಿಡ್ದಿನ ಯಾವಾಗಲಾದ್ರೂ ಒಂದು ಸರಿ ಅಲ್ಲಿಗೆ ಹೋದಾಗ ಹುಷಾರಾದಮೇಲೆ ಖಂಡಿತ ನಿಮಗೆ ಇನ್ನೊಂದು ಸಲ ವಿಡಿಯೋನ ನಿಮಗೆ ತೋರಿಸ್ತೀನಿ. ಆ ಶಾಪದು ಏನೋ ಅವ್ರ ಮನೇಲಿ ಮಾಡ್ತಾರಲ್ಲ ಮಗದ್ದು ಆ ಸೀರೆ ಮಾತ್ರ ತುಂಬ ಚೆನ್ನಾಗಿದೆ. ನಿಮಗೆ ಆಲ್ರೆಡಿ ಹಳೆ ವೀಡಿಯೋಸ್ಗಳಲ್ಲೆಲ್ಲ ಹಾಕ್ಕೊಂಡಿದ್ದೀನಲ್ವ, ನಿಮಗೆ ಬೇಕಂದರೆ ಪರ್ಚೇಸ್ ಮಾಡಿ ಮತ್ತೊಂದು ಸಲ. ಈ ಗೌರಿ ಹಬ್ಬಕ್ಕೆ ತುಂಬ ವೆರೈಟಿ ಸೀರೆಸ್ಗಳನ್ನೆಲ್ಲನೂ ಅವರು ಮಗ್ಗದಲ್ಲಿ ನೇದಿದ್ದಾರೆ, ತುಂಬ ಚೆನ್ನಾಗಿದೆ. ನಂತರ ಎಲ್ಲ ದೇವಿಗೆ ಅಲಂಕಾರ ಎಲ್ಲ ಮಾಡಿ ತಾಯಿನ ತೃಪ್ತಿಯಾಗಿ ಕಣ್ಣು ತುಂಬಿಸ್ಕೊಂಡು ಚೆನ್ನಾಗಿ ಪೂಜೆ ಆಯಿತು. ಅಮ್ಮ ಈ ಎಲ್ಲ ಪೂಜೆ ಮಾಡೋದಕ್ಕೆ ನಮ್ಮ ತಾಯಿ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂದರೆ, ಪ್ರತಿಯೊಂದೂ ನನಗೆ ಮೈಂಡೇ ಬ್ಲ್ಯಾಂಕು. ಅಷ್ಟು ತರಾತುರಿನಲ್ಲಿ ಮಾಡಿ ನನಗೆ ಅರ್ಜೆಂಟಲ್ಲಿ ಯಾವುದೂ ಮಾಡೋಕ್ಕೆ ಬರಲ್ಲ. ಸೊ ನನಗೆ ಸಮಾಧಾನವಾಗಿ ಸಂಪೂರ್ಣವಾಗಿ ನಿಧಾನಕ್ಕೆ ಮಾಡಬೇಕು. ಟೈಮೇ ಆಗಿಬಿಡ್ತಿದೆ, ಯಾಕಂದರೆ ನನಗೆ ಫಾಸ್ಟಾಗಿ ಮಾಡೋದಕ್ಕೂ ಆಗ್ತಿಲ್ಲ, ಏನಿಲ್ಲ, ಟೈಮ್ ಓಡ್ತಾನೇ ಇದೆ. ಬೆಳಗಾಗ್ಬಿಡುತ್ತೆ, ಟೈಮಿಂಗ್ಸ್ ಮೀರೋಗ್ಬಿಡುತ್ತೆ ಅಂತ ಹೇಳಿ ಅರ್ಜೆಂಟಲ್ಲಿ ಅಮ್ಮ ಅಚ್ಚುಕಟ್ಟಾಗಿ ಮಾಡಿಸ್ಕೊಟ್ರು. ಪೂಜೆ ಅಂತೂ ತುಂಬಾ ಚೆನ್ನಾಗಾಯಿತು, ಮನಸ್ಸಿಗೆ ಖುಷಿ ಆಯಿತು. ನನಗೆ ನನ್ನ ಖುಷಿಗಿಂತ ನನ್ನ ತಾಯಿ ಅಲ್ಲಿ ಊರಲ್ಲೂ ಮಾಡೋಂಗಿರಲಿಲ್ಲ ಪಾಪ. ಅವರು ಏನಂದರೆ ಅಲ್ಲಿ ನಮ್ಮ ಚಿಕ್ಕಪ್ಪನ ಹೆಂಡತಿ ತೀರೋಗಿರೋದ್ರಿಂದ 1 ವರ್ಷ ಈ ವರ್ಷ ಏನು ಮಾಡೋಂಗಿಲ್ಲ ಅಂತ ಹೇಳಿದರು ಅಂತ ಹೇಳಿ ಅವರು ಕೂಡ ಅಲ್ಲಿ ಏನು ಹಬ್ಬನ ಮಾಡೋಗಿರಲಿಲ್ಲ. ಅವರು ಇಲ್ಲಿ ಖುಷಿಯಿಂದ ಎಲ್ಲನೂ ಮಾಡಿದ್ರಲ್ಲ ಅನ್ನೋದೊಂದು ನನಗೆ ತುಂಬಾ ಖುಷಿ. ಅವರು ಇಲ್ಲ ಅಂದಿದ್ರೆ ನಿಜ ನಾನು ಖಂಡಿತವಾಗಿಯೂ ಮಾಡ್ತಿರಲಿಲ್ಲ. ಅಷ್ಟು ಚೆನ್ನಾಗಾಯಿತು ಪೂಜೆ. ಪ್ರತಿಯೊಂದು ನಾನು ಕೆಳಗಡೆ ಹೋಗಿ ನೀರು ತರಬೇಕು, ಪಾಪ ನನ್ನ ಮಗಳನ್ನ ಕರ್ಕೊಂಡೋಗಿ ನನ್ನ ಮಗಳ ಮುಖಾಂತರ ಅವರು ಅಂದರೆ ಮನೆ ಇರೋರು ನೀವು ಮಾಡಬೇಕು ಅನ್ನೋದೊಂದು ಇಂಟೆನ್ಷನ್ ಅವ್ರಿಗೆ. ಎಲ್ಲನೂ ಮಾಡಿದ್ರು, ಪ್ರತಿಯೊಂದು ತೊಳೆಯೋದ್ರಿಂದ ಹಿಡಿದು ಕ್ಲೀನ್ ಮಾಡಿ ನೀರು ಪೂಜೆ ಮಾಡೋಕ್ಕೆಲ್ಲ ಅನುಕೂಲಗಳನ್ನೂ ಮಾಡಿ ಎಲ್ಲನೂ ಮಾಡಿಬಿಟ್ಟು ಪೂಜೆ ಮಾಡಿಸಿ ನನ್ನ ಕೈಲಿ ಕುಂಕುಮ ತಗೊಂಡು ಸ್ವಲ್ಪ ಪ್ರಸಾದ ತಿಂದು ಹೋದರು. ಆ ರೀತಿ ಎಷ್ಟು ಅರ್ಜೆಂಟಲ್ಲಿ ಅವರು ನನಗೆ ಕೈಲಿ ರೆಡಿ ಮಾಡಿಸಿದ್ರು ಕೂಡ ಪೂಜೆ ಮಾಡುವಾಗ ಲಾಸ್ಟಲ್ಲಿ ಹೇಳಿದ್ರು ಅವರು, ಟೆನ್ಷನ್ ಮಾಡ್ಕೋಬೇಡ, ಸಮಾಧಾನವಾಗಿ ಮಾಡು, ಸಮಾಧಾನವಾಗಿ ಕೈ ಮುಗಿ ತಾಯಿಗೆ ನಮಸ್ಕಾರ ಮಾಡು ಅಂತ ಲಾಸ್ಟಲ್ಲಿ ಹೇಳಿದ್ರು. ಆವಾಗ ನನಗೆ ಸಮಾಧಾನ ಆಗಿದ್ದು ನಿಜ. ಆಮೇಲೆ ನಾನು ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಅಂದರೆ ನಾವು ಏನು ಮಾಡಬೇಕು ಅಂತ ಹೇಳಿ ಪ್ರತಿಯೊಂದು ಸಾಮಾನುಗಳನ್ನ ಯಾವುದನ್ನು ರೆಡಿ ಮಾಡ್ಕೊಂಡಿಲ್ಲ. ಅಮ್ಮನೇ ಅವ್ರಿಗೆ ಗೊತ್ತಿರೋದನ್ನು ಇನ್ನೇನು ಬೇಕು ಹೇಳು ಅಂತ ಹೇಳ್ತಾರೆ. ನನಗೇನು ಓಡ್ತಾನೇ ಇಲ್ಲ ತಲೆ. ಹಾಗೆ ಅವ್ರು ಎಷ್ಟು ತಂದಿದ್ದಾರೋ ಇರೋ ಅಷ್ಟಕ್ಕೇ ಸಿಂಪಲ್ಲಾಗಿ ಚೆನ್ನಾಗಿ ಮಾಡಿದ್ವಿ. ಏನು ತಾಯಿಗೆ ಅಲಂಕಾರ ಅಂತ ಹೇಳಿ ಆಡಂಬರವಾಗಿ ಏನು ಮಾಡೋದಕ್ಕೆ ಹೋಗಿಲ್ಲ, ಮಾಡೂ ಇಲ್ಲ, ಸಿಂಪಲ್ಲಾಗಿ ಮಾಡಿದ್ದೀವಿ. ಖುಷಿ ಆಯಿತು. ತಾಯಿ ಹೇಗಿದ್ರೂ ನಮ್ಮ ಕೈಲಿ ಮಾಡಿಸ್ಕೊತಾಳೆ. ಮಾಡಿಸ್ಕೋಬೇಕು ಅನ್ನೋ ಮನಸ್ಸಿದ್ರೆ, ಮಾಡಬೇಕು ಅನ್ನೋ ಮನಸ್ಸಿದ್ರೆ ಸಾಕು. ಹೀಗೆ ಮಾಡಬೇಕು ಅಂತ ಹೇಳಿಲ್ಲ, ಸಿಂಪಲ್ಲಾಗಿದ್ರೂ ಅಚ್ಚುಕಟ್ಟಾಗಿ ಪೂಜೆ ಮಾಡಬೇಕಷ್ಟೇ ಅನ್ನೋದು ಈ ಒಂದು ವಿಡಿಯೋಸ್ ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ. ಯಾಕಂದರೆ
ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಹೇಳಿ ಒಂದು ತಿಂಗಳ ತನಕನೂ ಪ್ರಿಪ್ರೇಷನ್ ಮಾಡಿಕೊಂಡು ಮಾಡೋರು ಇರ್ತಾರೆ. ಆದರೆ ನಾವು ಒಂದು ದಿನದಲ್ಲಿ ಡಿಸೈಡ್ ಮಾಡಿ ಬೇಡ ಅಂತ ಅನಿಸ್ಕೊಂಡಿದ್ದು ತಾಯಿ ಆಕೆನೇ ಮಾಡಿಸ್ಕೊಳ್ಳೋ ರೀತಿ ಆಗಿದ್ದಿದ್ದು. ನನಗಂತೂ ಮಿರಾಕಲ್ ಥರನೇ ಇದು. ನನಗೆ ಪ್ರತಿ ವರ್ಷವೂ ಒಂದೊಂದು ಸಲ 2-3 ಸಲ ನನಗೆ ಈ ಥರನೇ ಆಗಿದೆ. ಮಾಡೋದಕ್ಕಾಗೋದಿಲ್ಲ ಅನ್ನೋ ಲಾಸ್ಟ್ ಮೂಮೆಂಟಲ್ಲಿ ತಾಯಿ ಪೂಜೆ ಮಾಡಿಸ್ಕೊಳ್ಳೋ ಆ ಥರದ್ದು. ನನಗೆ ಮಿಸ್ ಮಾಡ್ಕೊಳ್ಳೋದು ಅಂತಂದರೆ ತುಂಬಾ ಬೇಜಾರು ಈ ಒಂದು ವಿಚಾರದಲ್ಲಿ. ಯಾಕೆಂದರೆ ನಾನು ಪ್ರತಿ ವರ್ಷವೂ ನಾನು ಯಾವತ್ತೂ ನನ್ನ ಬರ್ತಡೇನ ನಾನು ಮಾಡಿಕೊಂಡೇ ಇಲ್ಲ. ಬೇರೆಯವ್ರು ನನ್ನ ಬಂದು ಬರ್ತಡೇ ಅಂತ ಹೇಳಿ ವಿಶ್ ಮಾಡಿದ್ರೂ ನನಗಷ್ಟು ನಾನು ರಿಯಾಕ್ಟ್ ಮಾಡಲ್ಲ ಯಾವುದಕ್ಕೂ. ಅಂದರೆ ಅಭ್ಯಾಸ ಇಲ್ಲ ನನಗೆ. ಹಾಗಾಗಿ ಅದೇ ಈ ತಾಯಿ ಪೂಜೆ ಮಾಡಿದಾಗ ನನಗೆ ಒಂದು 4-5 ಜನಕ್ಕೆ ಕುಂಕುಮ ಕೊಟ್ಟು ಅವರಿಂದ ನಾನು ಆಶೀರ್ವಾದ ತಗೋತೀನಲ್ಲ, ಅದೇ ನನಗೆ ನನ್ನ ಬರ್ತಡೇ ಅಂತ ನಾನು ಚಿಕ್ಕ ವಯಸ್ಸಿಂದನೂ ಹಾಗೆ ಅಂದ್ಕೊಂಡು ಬಂದಿರೋದು. ಸೊ ಹಾಗೆ ಕೂಡ ನಾನು ಮಾಡ್ತಾ ಇರೋದು ಕೂಡ. ಈ ವರ್ಷ ಮಿಸ್ ಆಗುತ್ತೆ ಅಂದ್ಕೊಂಡಿದ್ದೆ. ತಾಯಿಯ ಆಶೀರ್ವಾದನ ನನಗೆ ತಪ್ಪಿಸ್ಲಿಲ್ಲ ಅಂತ ಅಂದ್ಕೊತೀನಿ. ತುಂಬ ಚೆನ್ನಾಗಾಯಿತು ಪೂಜೆ. ಹೀಗೆ ಎಲ್ಲ ರೀತಿ ಪೂಜೆಗಳನ್ನ ಮುಗಿಸಿ ಮಂಗಳಾರತಿ ಮಾಡಿ ಕೊನೆಗೆ ಅಮ್ಮ ಹೊರಡಬೇಕು ಅಂತ ಹೇಳಿದ್ರು. ಅವ್ರಿಗೂ ಕೂಡ ಅರಿಶಿನ ಕುಂಕುಮ ಕೊಟ್ಟು ನನ್ನ ಮಕ್ಕಳಿಗೆ ಅರಿಶಿನ ಕುಂಕುಮ. ಆಮೇಲೆ ನಾನು ಯಾರನ್ನೂ ಜಾಸ್ತಿ ಯಾರನ್ನೂ ಕರೆಯೋದಕ್ಕೂ ಹೋಗಲಿಲ್ಲ. ಯಾಕಂದರೆ ನನಗೆ ಹೋಗಿ ಕರೆಯೋದಕ್ಕೂ ಆಗೋಲ್ಲ. ಮಕ್ಕಳನ್ನ ಕರೆಸಿ ಬನ್ನಿ ಅಂತ ಹೇಳಿದ್ರೂ ಬರ್ತಾರೋ ಏನೋ ಒಂದೊಂದು ಮನಸ್ಸಲ್ಲಿ ಒಂದಿದು. ಇಲ್ಲೇ ಪಕ್ಕದಲ್ಲೇ ಒಂದು ಇಬ್ಬರಿಗೆ ಕರೆದುಬಿಟ್ಟು ಕುಂಕುಮ ಕೊಟ್ಟರೆ ಆಯಿತು ಅಂತ ಅಂದ್ಕೊಂಡು ಸುಮ್ಮನಾಗ್ಬಿಟ್ಟೆ. ಆಮೇಲೆಲ್ಲ ನನಗೆ ಜಾಸ್ತಿ ಸ್ವಲ್ಪ ಓಡಾಡಿಬಿಟ್ಟು ಸ್ವಲ್ಪ ಹಿಂಸೆನೇ ಆಯಿತು, ಆಗ್ತಿರಲಿಲ್ಲ. ಹಾಗಾಗಿ ನನ್ನ 2ನೇ ಮಗಳು ಅಡುಗೆ ಮಾಡೋದನ್ನು ನೋಡಿದ್ರಿ ಅಲ್ವಾ ನೀವು. ಸೊ ಇವತ್ತು ನನಗೆ 1ನೇ ಮಗಳು ಅಡುಗೆ ಮಾಡಿರೋದನ್ನು ವಿಡಿಯೋ ಮಾಡಿದ್ದೀನಿ ನೋಡಿ. ತುಂಬಾ ಚೆನ್ನಾಗಿ ಮಾಡಿದ್ದಾಳೆ. ಪ್ರತಿಯೊಂದು ಅನ್ನ, ಸಾರು, ಪಲ್ಯ, ಪಾಯಸ ಮತ್ತು ಒಬ್ಬಟ್ಟು, ಕಾಯಲು ಬೆಳಗ್ಗೆ ಅವಳು ಅಡುಗೆ ಮಾಡೋದಕ್ಕೆ ಶುರು ಮಾಡಿದ್ದು. ಅಮ್ಮ ಅನ್ನ ಮಾಡಿ ಮತ್ತು ನೈವೇದ್ಯಕ್ಕೆ ಏನಿಡಬೇಕು ಅದನ್ನೆಲ್ಲ ಮಾಡಿಬಿಟ್ಟು ಅವರು ಹೊರಟೋದ್ರು. ನಂತರ ಪುಳಿಯೋಗರೆ ಮಾಡಿ ದೇವರಿಗೆ ನೈವೇದ್ಯ ಇಟ್ಟು ರಸಾಯನ ಮಾಡಿ ಪ್ರತಿಯೊಂದು ಅಡುಗೆನೂ ನನಗೆ ನಿಂತ್ಕೊಳ್ಳೋದಕ್ಕೆ ಆಗ್ತಿರಲಿಲ್ಲ. ತುಂಬ ಸುಸ್ತಾದಂಗೆ ಆಗ್ಬಿಡ್ತು ನನಗೆ. ಹಾಗಾಗಿ ನೀವು ರೆಸ್ಟ್ ಮಾಡಿ ಅಂತ ಹೇಳಿ ನಾನೇನದು ಪೂಜೆ ಏನಿದೆ ಅದಷ್ಟೇ ರೆಡಿ ಮಾಡ್ಕೊತಾ ಇದ್ದಿದ್ದು ನಾನು ಅಷ್ಟೇ. ಇನ್ನೆಲ್ಲನೂ ಪ್ರತಿಯೊಂದೂ ನನ್ನ ಮಕ್ಕಳೇ ಮಾಡಿ ಕೊಟ್ಟಿದ್ದು. ಅದರಲ್ಲೂ ಇವತ್ತು ನನ್ನ ಮಗಳಂತೂ ದೊಡ್ಡ ಮಗಳು ತುಂಬಾ ಚೆನ್ನಾಗಿ ಮಾಡಿದ್ಲು ಎಲ್ಲ ಅಡುಗೆಗಳು. ನಾನು ಹೇಳ್ತಾ ಹೋದೆ ಕೂತ್ಕೊಂಡು ಅಷ್ಟೇ, ಹೀಗೀಗೆ ಕಣಪ್ಪ ಹೀಗೆ ಅಂತ ಎಲ್ಲ ಮಾಡಿದ್ರು. ನಮಗೇನಾದರೂ ಮಾಡೋದಕ್ಕಾಗೋದಿಲ್ಲ ಅಂತ ಅಂದಾಗ ಒಂದು ಕೈ ಸಪೋರ್ಟ್ ಇದ್ದರೆ ಎಷ್ಟು ಒಳ್ಳೆಯದು ಅಂತ ಹೇಳಿ ನನ್ನ ಮಗಳನ್ನ ನೋಡಿನೇ ನಾನು ಇದಾಯಿತು. ಒಂದು ಕಡೆ ಖುಷಿ, ಒಂದು ಕಡೆ ದುಃಖ. ಯಾಕಂದರೆ ನಾನು ಮಾಡೋಕ್ಕಾಗಲಿಲ್ಲ ಅಂತ ಅನ್ನೋದೊಂದು, ಇನ್ನೊಂದು ಕಡೆ ನನ್ನ ಮಗಳು ಇಷ್ಟು ಚೆನ್ನಾಗಿ ಮಾಡಿದ್ಲಲ್ಲ ಅನ್ನೋದೊಂದು ಖುಷಿ. ತುಂಬಾ ಚೆನ್ನಾಗಿ ಬಂದಿತ್ತು ಅಡುಗೆನ. ಅದರಲ್ಲೂ ನಮ್ಮ ಅತ್ತೆ ಅಂತೂ ನನ್ನ ಮಗಳ ಮಾಡಿರೋ ಅಡುಗೆನೂ ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ಲು, ಮಾಡಲ್ಲ ಅಂದ್ಕೊಂಡಿದ್ದೆ ನಾನು. ಇಷ್ಟು ಚೆನ್ನಾಗಿ ಮಾಡಿದ್ಲು, ಎಲ್ಲನೂ ಚೆನ್ನಾಗಿ ಮಾಡಿದ್ದಾಳೆ ಅಂತ ಅವ್ರಿಗೂ ಕೂಡ ಖುಷಿ ಆಯಿತು. ಸಾಮಾನ್ಯವಾಗಿ ಯಾರನ್ನೂ ಅಷ್ಟು ಬೇಗ ಹೊಗಳೋದಿಲ್ಲ ಅವರು. ಅವ್ರಿಗೆ ಹೊಗಳಿದ್ರಲ್ಲ ನನ್ನ ಮಗಳನ್ನ ಅನ್ನೋದೇ ನನಗೊಂದು ಖುಷಿ. ಮಕ್ಕಳು ಪ್ರತಿಯೊಂದನ್ನು ಕಲ್ತಿರಬೇಕು ಅನ್ನೋದು ಇದಕ್ಕೇ. ನಮ್ಮ ಚಿಕ್ಕವರಿದ್ದಾಗ ನಿಜ ನಾವು ಸಣ್ಣ ಪುಟ್ಟ ಏನಾದರೂ ಮಾಡೋದಷ್ಟೇ ನಾವು ಮಾಡ್ತಿದ್ದಿದ್ದು. ಮದುವೆ ಆಗೋ ತನಕ ನಾವು ಒಂದು ಟೀ ಕಾಫಿ ಅಷ್ಟು ಬಿಟ್ಟರೆ ಬೇರೆ ಏನೂ ಮಾಡೋದಕ್ಕೆ ಬರ್ತಿರ್ಲಿಲ್ಲ. ಈಗ ನನ್ನ ಮಕ್ಕಳು ಎಲ್ಲನೂ ಕಲ್ತಿರ್ತಾರಲ್ಲ ಅನ್ನೋದೊಂದೇ ಖುಷಿ ನನಗೆ. ತುಂಬ ಚೆನ್ನಾಗಿ ಬಂತು. ಅಂದರೆ ಈ ರೀತಿಯಾಗಿ ಸಿಂಪಲ್ಲಾಗಿ ಇವತ್ತಿನ ಹಬ್ಬನ ನಾನು ಆಚರಿಸಿದೆ. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಈ ವಿಡಿಯೋ. ನನಗಂತೂ ತುಂಬ ದಿನದಿಂದ ವೀಡಿಯೋಸ್ಗಳನ್ನ ಹಾಕೋದಕ್ಕೆ ಆಗ್ತಾಯಿಲ್ಲ. ಏಕೆಂದರೆ ನಮ್ಮನೆಯವ್ರದ್ದು ಇನ್ನೂ ಸ್ವಲ್ಪ ರೆಸ್ಟ್ ತಗೋ, ನೀನು ಜಾಸ್ತಿ ಇದು ಮಾಡ್ಕೊಳಕ್ಕೆ ಹೋಗಬೇಡ, ಮತ್ತೆ ಹುಷಾರು ತಪ್ಪಿದ್ರೆ ಕಷ್ಟ, ನಿನಗೆ ಹಿಂಸೆ ಆಗುತ್ತೆ ಅಂತ ಹೇಳಿ ಯಾವುದೇ ವಿಡಿಯೋನು ನೀನು ಹಾಕೊಳ್ಳೋದಕ್ಕೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡ ಪ್ಲೀಸ್ ಅಂತ ಹೇಳಿದರು. ಹಾಗಾಗಿ ನಾನು ಸುಮ್ಮನೆ ಆಗಿಬಿಟ್ಟೆ. ಅಂದರೆ ಸ್ವಲ್ಪ ಗಡಿಬಿಡಿ ಮಕ್ಕಳದು ವಾತಾವರಣಗಳು ಎಲ್ಲನೂ ನನಗೆ ಒಂದು ಕಂಫರ್ಟಬಲಲ್ಲಿ ವಿಡಿಯೋಸ್ ಮಾಡೋದಕ್ಕೂ ಆಗಲಿ, ಎಡಿಟಿಂಗ್ ಮಾಡೋದಕ್ಕೆ, ವಾಯ್ಸ್ ಕೊಡೋದಕ್ಕೂ ಆಗ್ತಿರಲಿಲ್ಲ. ಹಾಗಾಗಿ ಸ್ವಲ್ಪ ಡಿಲೇ ಆಗಿಬಿಟ್ಟಿದೆ. ಹಾಗೆ ಶ್ರೀ ಮಹಾಲಕ್ಷ್ಮಿಗೆ ಎಲ್ಲ ನೈವೇದ್ಯಗಳನ್ನೆಲ್ಲನೂ ಇಟ್ಟು ಅಚ್ಚುಕಟ್ಟಾಗಿ ಪೂಜೆ ಮಾಡಿ ತಾಯಿಗೆ ನಮ್ಮ ಮನಸ್ಸಿಗೆ ಎಲ್ರಿಗೂ ಖುಷಿ ಆಗುವ ಹಾಗೆ
ಪೂಜೆ ಮಾಡೋದಷ್ಟೇ ನಮ್ಮ ಕೆಲಸ ಅಂತ ಹೇಳಿ ಈ ಪೂಜೆ ಇವತ್ತಿನ ದಿನದ್ದು ಈ ವಿಶೇಷ ವಿಡಿಯೋ ಅಂತ ಹೇಳ್ಬೋದು. ನನಗೆ ತುಂಬಾ ಇಷ್ಟವಾದ ವಿಡಿಯೋ. ಈ ವಿಡಿಯೋನ ನಿಮಗೆ ಮಿಸ್ ಮಾಡ್ಕೊತೀನೇನೋ ನಾನು ತೋರಿಸೋದು ಅಂತ ಅಂದ್ಕೊಂಡಿದ್ದೆ. ಬಟ್ ತುಂಬ ಚೆನ್ನಾಗಾಯಿತು ಅನ್ನೋದೊಂದೇ ಖುಷಿ. ಎಲ್ರಿಗೂ ದೇವರು ತಾಯಿ ವರಮಹಾಲಕ್ಷ್ಮಿ ಆಯುರ ಆರೋಗ್ಯ ಆಯುಷ್ಯ ಕೊಟ್ಟು ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ಆ ತಾಯಿ ತೃಪ್ತಿಯಾಗಿ ಈಡೇರಿಸೋ ಹಾಗೆ ತಾಯಿ ಎಲ್ರಿಗೂ ವರ ಕೊಡಲಿ ಅಂತ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆ ನಾನು ನೋಡಲಿಕ್ಕೆ ಹುಷಾರಿಲ್ದೇ ತುಂಬ ನೋಡೋಕೆ ಚೆನ್ನಾಗಿ ಕಾಣಿಸ್ತಿಲ್ಲ ಅಂತೇಳಿ ನಾನು ಯಾವುದೇ ರೀತಿ ಫೋಟೋಸ್ಗಳು ಯಾವುದೂ ಫೋಟೋ ತೊಗೊಳ್ಲಿಕ್ಕೆ ಹೋಗಲಿಲ್ಲ. ಒಂದು ಫೋಟೋ ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ದೆ ಅಷ್ಟೇ. ಪ್ರತಿ ವರ್ಷ ನನ್ನ ಬರ್ತಡೇಗೆ ಅಂತ ಹೇಳಿ ನನ್ನ ತವ್ರ ಮನೆಯಿಂದ ನನ್ನ ತಮ್ಮ ನಮ್ಮ ತಾಯಿಯವರೆಲ್ಲ ಸೇರಿ ಒಂದು ಸೀರೆ ಪ್ರೆಸೆಂಟ್ ಮಾಡ್ತಾರೆ. ಪ್ರತಿ ವರ್ಷ ನನಗೆ ಈ ಸೀರೆ ಮಿಸ್ ಆಗೋದೇ ಇಲ್ಲ. ಹಾಗಾಗಿ ಅದೊಂದು ಸೀರೆ ಕ್ಲಿಪ್ಪಿಂಗ್ ಮಾತ್ರ ನಾನು ಹಾಕಿದ್ದು. ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚು ಹೆಚ್ಚು ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನಾವು ತೊಗೊಂಡಿರೋ ಸ್ಯಾರಿ ಆಗಿರ್ಬೋದು ಅಥವಾ ಪೂಜೆ ವಿಧಾನ ಆಗಿರ್ಬೋದು ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ನಾನು ಹೆಚ್ಚು ಫೋಟೋಸ್ ಕ್ಲಿಪ್ಪಿಂಗು ತೆಗೆದಿಲ್ಲದೆ ಇರ್ಬೋದು, ಬಟ್ ಮುಂದಿನ ವಿಡಿಯೋಗಳಲ್ಲಿ ತೆಗಿತಾ ಇರ್ತೀನಿ. ನೋಡೋಣ, ಬೇಗ ಹುಷಾರಾಗಿ ಬೇಗನೆ ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು, ಥ್ಯಾಂಕ್ ಯು.